ಹಾಯ್ ಎಲ್ಲರಿಗೂ. ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ. ಹೆಸರೇನು ಪುಟ್ಟ? ನನ್ನ ಹೆಸರು ವಿಶಿಷ್ಟ. ನೀವೇ ಮಾಡೋದಷ್ಟೇ. ಮನೇಲಿ ಏನು ಮಾಡಬೇಕು ಅಂತ ಬೇರೆ ವಿಚಾರಗಳಿದೆ, ಅದನ್ನ ಹೇಳ್ತೀನಿ, ಅದನ್ನ ಮಾಡ್ತೀನಿ. ಎಲ್ಲಿಂದ ಬಂದಿದ್ದೀರಾ? ನಾವು ಬಸಾಪುರದಿಂದ ಬಂದ್ರಿ, ಹಾವೇರಿ ಜಿಲ್ಲಾದಾರ. ಹಾಂ, ಈ ಒಂದು ಪ್ರೋಗ್ರಾಮಲ್ಲಿ ಏನೇನೆಲ್ಲ ಇರುತ್ತೆ, ಯಾರೆಲ್ಲ ಬಂದಿರ್ತಾರೆ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿ ಹೋಗ್ತಾ ನಾನು ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ. ಅಲ್ಲಿ ಸಾವಯವ ಕೃಷಿ ವಿಧಾನದಿಂದ ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅವರೇ ಸ್ವತಃ ಅಲ್ಲಿ ಆ ತೋಟದಲ್ಲಿ ಬೆಳೆದ್ಬಿಟ್ಟು ವರ್ಷಕ್ಕೆ 1 ಸರಿ 2 ಸರಿ ಅಲ್ಲಿ ಈ ಥರದ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾರೆ. ಸುಮಾರು ಕಡೆಯಿಂದ ಬರ್ತಾ ಇರ್ತಾರೆ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೆ ಯಾರು ಹೇಳಿದ್ದು ಅಂದರೆ, ನಾನು ಇದಕ್ಕೂ ಮೊದಲು ಒಂದು ವಿಡಿಯೋ ಮಾಡಿದ್ದೀನಿ, ಮಂಜುನಾಥ್ ಅವ್ರದ್ದು, ನಮ್ಮ ದಾವಣಗೆರೆಯಲ್ಲಿ ಅಮೃತ ಗಾಣದ ಎಣ್ಣೆ ಅಂತ ಹೇಳಿ. ಮೊದಲಿಗೆ ನಾನು ಮಂಜುನಾಥ್ ಅಣ್ಣಂದು ವಿಡಿಯೋ, ಅಂದರೆ ಅವರದ್ದು ಗಾಣದ ಎಣ್ಣೆ ವಿಡಿಯೋ ಮಾಡಿದಾಗ ಅಣ್ಣ ಹೇಳಿದರು, ನೀವು ಈ ಥರದ್ದು ಸಾವಯವ ರಿಲೇಟೆಡ್ ಆಗಿ ಮಾಡೋದಾದರೆ ಐಕಾಂತಿಕ ಅಂತ ಹೇಳಿಬಿಟ್ಟು ಒಂದು ಟೀಮೇ ಇದೆ ಅವ್ರದ್ದು ಸ್ವತಃ ಮಾಡಿರ್ತಕ್ಕಂಥದ್ದು, ನೀವು ಅಲ್ಲಿಗೆ ಹೋಗಿ ಒಂದು ಸರಿ ಅಂತ ಹೇಳಿದರು. ಬಟ್ ನನಗೆ ಇದಕ್ಕೂ ಮೊದಲು ಒಂದು ಸರಿ ಆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದಾಗ ಮಕ್ಕಳ ಎಕ್ಸಾಮ್ಸ್ ಇತ್ತು, ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ. ಇವತ್ತಿನ ವಿಡಿಯೋ ನಮ್ಮ ಹೆಲ್ತ್ ಪರ್ಪಸ್ ತುಂಬ ಯೂಸ್ಫುಲ್ ಅಂತ ಹೇಳ್ತೇನೆ. ಯಾಕೆ ಅಂದರೆ, ಈ ಪ್ರಸ್ತುತ ದಿನಗಳಲ್ಲಿ ನಾವು ಸೇವನೆ ಮಾಡುವಂತಹ ಪ್ರತಿ ಆಹಾರನೂ ಕೂಡ ವಿಷಯುಕ್ತ ಆಗಿದೆ ಅಂತಲೇ ಹೇಳ್ಬೋದು. ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡುವಂಥ ಆಹಾರ ಯಾವುದು? ವಿಷಯುಕ್ತ ಅಲ್ಲ, ವಿಷಮುಕ್ತವಾಗಿರ್ತಕ್ಕಂಥದ್ದು. ಅಂದರೆ ನಮ್ಮ ಆರೋಗ್ಯಕ್ಕೆ ಪರಿಸರ ಸ್ನೇಹಿ ಆಗಿರ್ತಕ್ಕಂತಹ ಆಹಾರ ಪದ್ಧತಿಗಳನ್ನು ನಾವು ಅನುಸರಿಸಬೇಕು ಅನ್ನೋದು ಎಲ್ಲರ ಆಶಯ ಆಗಿರುತ್ತೆ. ಆದರೆ ಯಾವ ರೀತಿಯ ವಿಧಾನಗಳನ್ನು ಅನುಸರಿಸಬೇಕು ಅಂತ ಕೆಲವರಿಗೆ ಗೊತ್ತಿದ್ರೂ ಕೂಡ ಸಮಯ ಇರೋದಿಲ್ಲ ಪಾಲನೆ ಮಾಡೋದಕ್ಕೆ. ಇನ್ನು ಕೆಲವು ಜನಗಳಿಗೆ ಅದರ ಒಂದು ಮಾಹಿತಿನೂ ಕೂಡ ಸಿಕ್ಕಿರಲಿಕ್ಕಿಲ್ಲ ಅನ್ಕೊತೀನಿ. ಈ ಪ್ರಸ್ತುತ ದಿನಗಳಲ್ಲಿ ನಾವು ಎಲ್ಲ ವೇಗವಾಗಿ ನಮ್ಮ ಕೈಗೆ ಎಟಕಬೇಕು, ಬೇಗನೆ ಸಿಗಬೇಕು ಅಂತ ಏನು ಮಾಡ್ತಾ ಇರ್ತೀವಿ, ಬೇರೆ ಬೇರೆ ಮಾರ್ಗಗಳನ್ನು ಅನುಸರಿಸ್ತಾ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಅದಕ್ಕೆ ಹೊಂದ್ಕೊಂಡು ಕೂಡ ಇದ್ದೀವಿ. ಆದರೆ ಅದರಿಂದ ನಮ್ಮ ಆಹಾರ ಪದ್ಧತಿ ಎಲ್ಲದೂ ಕೂಡ ಬದಲಾವಣೆ ಆಗಿಬಿಟ್ಟು ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಈ ದಿನಗಳಲ್ಲಿ ಕಾಣ್ತಾ ಇದ್ದೀವಿ. ಸುಮಾರು ಜನ ಇದರ ಒಂದು ವಿಷಯವಾಗಿ ಅವ್ರದ್ದೇ ಆದಂತಹ ಪದ್ಧತಿಗಳನ್ನು ಅನುಸರಿಸ್ತಾ ಇರ್ಬೋದು. ಆದರೆ ನಮಗೆ ಅನುಕೂಲವಾಗಿರುವಂತೆ ನಮ್ಮ ದಾವಣಗೆರೆಗೆ ನಿಯರ್ ಆಗಿರುವಂತಹ ಒಂದು ತೋಟದಲ್ಲಿ ಅವರ ಒಂದು ದಂಪತಿಗಳ ಜೀವನ ಶೈಲಿ ನನಗೆ ತುಂಬ ಇಷ್ಟ ಆಯಿತು. ಐಕಾಂತಿಕ ಅಂತ ಹೇಳಿಬಿಟ್ಟು ಆ ಒಂದು ಗ್ರೂಪ್ಗೆ ಹೆಸರಿಟ್ಟಿದ್ದಾರೆ. ಅಂದರೆ ಫಸ್ಟ್ಗೆ ಅವರು ಸಹಜ ಕೃಷಿ ಪದ್ಧತಿಯನ್ನು ಪ್ರಾರಂಭ ಮಾಡಿದರು. ಸಹಜ ಕೃಷಿ ಪದ್ಧತಿ ಅಂದರೆ ಎಷ್ಟು ಜನಗಳಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಅವರು ಸಿಂಪಲಾಗಿ ಹೇಳಿದರು, ಯಾವುದೇ ರೀತಿಯ ಫರ್ಟಿಲೈಸರ್ ಬಳಸೋದಿಲ್ಲ, ಯಾವುದೇ ರೀತಿಯ ಉಳುಮೆ ಮಾಡೋದಿಲ್ಲ, ಮತ್ತು ಕಳೆ ಕೀಳುವಂಥದ್ದಿರ್ಬೋದು ಅಥವಾ ಯಾವುದೇ ರೀತಿಯ ರಾಸಾಯನಿಕಗಳ ಬಳಕೆಗಳನ್ನು, ಆಮೇಲೆ ಬೇರೆ ಯಾವುದೇ ಆಧುನಿಕ ಕೃಷಿ ಪದ್ಧತಿಯನ್ನು ನಾವು ಅನುಸರಿಸದೆ ಸಹಜವಾಗಿ ಬೆಳೆಯುವಂಥ ಪದ್ಧತಿ ಇದು. ಇದರಿಂದ ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಸತ್ವಯುಕ್ತವಾಗಿರುತ್ತೆ ಅಂತ ಕೂಡ ಎಷ್ಟು ಚೆನ್ನಾಗಿ ಅವರು ತಿಳಿಸ್ಕೊಟ್ರು. ಅಂದರೆ ಅಲ್ಲಿ ನಾನು 1 ಸರಿ ಹೋಗಿದ್ದು, ಬಟ್ ಮತ್ತೆ ಪದೇ ಹೋಗಬೇಕು, ಸಪ್ರೇಟಾಗಿ ಆ ಒಂದು ವಿಚಾರಗಳನ್ನು ನಾವು ಕಲೆ ಹಾಕಬೇಕು ಅಂತ ಕೂಡ ಅನ್ನಿಸ್ತು. ಎಷ್ಟು ಸಹಜ ಅನ್ನಿಸ್ತು ಅಂದರೆ ಆಶ್ಚರ್ಯ ಆಯಿತು ನಿಜಕ್ಕೂ ನನಗೆ. ಸಿಂಪಲ್, ಅಲ್ಲಿ ಒಂದು ತೆಂಗಿನಕಾಯಿ ಬಿದ್ದಿದೆ ಅಂದರೆ ಅದು ಅಲ್ಲೇ ಬಿಡ್ತಾರೆ. ಏನಕ್ಕಪ್ಪ? ಕೆಲವರು ತುಂಬ ಜನ ಅಲ್ಲಿ ಬಂದಂಥವರು ಕ್ವಶನ್ ಕೂಡ ಕೇಳಿದರು. ನಾವು ಸುಮಾರು ತೋಟದ ಕಡೆಗೆಲ್ಲ ನೋಡಿದ್ವಿ. ಅವರು ಫೈನಲ್ ಆಗಿ ಸಂಜೆ ಏನು ಮಾಡ್ತಾರೆ, ಅಲ್ಲಿ ಬಂದಂತಹ ರೈತರನ್ನು, ಅಂದರೆ ನಮ್ಮಂಥ ವೀಕ್ಷಣೆ ಮಾಡೋದಕ್ಕೆ ಹೋದಂತಹ ಜನಗಳನ್ನು ಒಂದು ಫೀಲ್ಡ್ ಟೂರ್ ಅಂತ ಕರ್ಕೊಂಡು ಹೋಗ್ತಾರೆ. ಒಂದು 40 ಮೆಂಬರ್ಸ್ನ ಆ ಥರ ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗೋ ಉದ್ದೇಶ ಏನು, ಅಲ್ಲಿ ತೋಟದ ಒಳಗಡೆ ಹೋಗ್ತಿದ್ದಂಗೆ ಒಂದೊಂದು ಮರಗಳ ಹತ್ರ ಇರ್ಬೋದು, ಒಂದೊಂದು ಗಿಡದ ಹತ್ರ ಇರ್ಬೋದು, ನಿಲ್ಲಿಸ್ಬಿಟ್ಟು ಸಹಜ ಕೃಷಿ ಪದ್ಧತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಅದರ ಉಪಯೋಗ ಏನು, ಅದರಿಂದ ಏನೆಲ್ಲ ಲಾಭಗಳಿದ್ದಾವೆ ನಮಗೆ, ನಾವು ಇವತ್ತು ಯಾವ ಪದ್ಧತಿನ ಅನುಸರಿಸ್ತಿದ್ದೀವಿ ಅನ್ನೋದನ್ನು ಹಂತವಾಗಿ ಹೇಳ್ತಾ ಹೋದರು. ಬಟ್ ಅಲ್ಲಿ ಫೋನ್ ಅಲೋ ಇರಲಿಲ್ಲ, ಹಾಗಾಗಿ ನನಗೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ನೋಡೋಣ ಮುಂದೆ ಏನಾದರೂ ಆ ಥರ ಸಂದರ್ಭ ಬಂತು ಅಂದರೆ ಅವರು ಪರ್ಮಿಷನ್ ತೊಗೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಬೇರೆ ಇದರಲ್ಲಿ ಸರ್ಚ್ ಮಾಡಿದರೆ ಐಕಾಂತಿಕ ಅನ್ನೋ ಗ್ರೂಪು ಅದ್ರ ಕಂಡು ಬರುತ್ತೆ ಅಂತ ಕೂಡ ಹೇಳಿದರು ಅವರು. ಫಸ್ಟ್ ಟೈಮ್ ಅಲ್ವಾ ಹೋಗ್ತಾ ಇದ್ದಿದ್ದು, ಹಾಗಾಗಿ ರೂಟ್ ಸ್ವಲ್ಪ ಮಿಸ್ ಆಯಿತು. ಅಲ್ಲಿ ಒಂದು ಹತ್ರ ಊರಿಗೆ ಹೋಗ್ಬಿಟ್ಟು ಎಲ್ಲಿ ಬರುತ್ತೆ ಅಂತ ಹೇಳಿ ಕೇಳ್ಕೊಂಡ್ವಿ. ಯಾಕಂದರೆ ಅದು ಹೊರಗಡೆ, ಊರಿಂದ ಹೊರಗಡೆ ತೋಟ ಬರೋದು, ಸ್ವಲ್ಪ ಈ ಥರ ರೋಡಲ್ಲಿ ಹೋಗಬೇಕು. ಅಷ್ಟು ಈಸಿಯಾಗಿ ಅದು ಬೇಗ ಐಡೆಂಟಿಫೈ ಆಗಲ್ಲ. ಮ್ಯಾಪ್ ಹಾಕ್ಕೊಂಡು ಹೋಗಬೇಕು, ಇಲ್ಲಾಂದರೆ ರೂಟ್ನ ಕೇಳ್ಕೊಂಡು ಹೋಗಬೇಕು. ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ತೆಂಗಿನಕಾಯಿಗಳು ತುಂಬ ಕೆಳಗಡೆ ಅಲ್ಲಲ್ಲೇ ಬಿದ್ದಿದ್ದಾವೆ. ಇದ್ರ ಬಗ್ಗೆ ಅಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ಕ್ವಶನ್ ಕೇಳಿದರು. ಆ ತೆಂಗಿನಕಾಯಿ ನಾವು ಅಬ್ಸರ್ವ್ ಮಾಡಿದ್ವಿ, ಅಲ್ಲಲ್ಲೇ ತುಂಬ ಬಿದ್ದಿದ್ದಾವೆ, ಸೊ ನೀವು ಯಾವುದೂ ಆರಿಸಿಲ್ಲ ಯಾಕೆ ಅಂತ ಕೇಳಿದರು. ಅದಕ್ಕೆ ಎಷ್ಟು ಸ್ಪಷ್ಟವಾಗಿರ್ತಕ್ಕಂಥ
ಅಂತ ಉತ್ತರವನ್ನು ಕೊಟ್ಟರು ಅವರು ಅಂದರೆ ಆಶ್ಚರ್ಯ. ಅವರಿಗೆ ಗುರುಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರು ಶೇವ್ ಮಾಡಲ್ಲ, ಹೇರ್ ಕಟ್ ಮಾಡಲ್ಲ, ಸಹಜವಾಗಿದ್ದಾರೆ. ನೋಡಿದ ತಕ್ಷಣ ನನ್ನ ಮಕ್ಕಳು ಏನಂದ್ರು ಅಂದರೆ, ಮಮ್ಮಿ ಅಲ್ಲಿ ಒಬ್ಬ ಸ್ವಾಮೀಜಿ ಇದ್ದಾರೆ, ಅವರು ಜನಗಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳಿದ್ರು. ಯಾಕಂದರೆ ಅವರು ನೋಡಿದರೆ ಹಾಗೆ ಅನಿಸುತ್ತೆ, ಸಹಜವಾಗಿದ್ದಾರೆ. ಹಾಗಂತ ಹೇಳಿ ಅವರಿಗೆ ಜ್ಞಾನ ಇಲ್ಲ ಅಂತಲ್ಲ, ಸಿಕ್ಕಾಬಟ್ಟೆ ಇದೆ ಅಂತ ನನಗೆ ಅಲ್ಲಿ ಹೋದ ಮೇಲೆ ಗೊತ್ತಾಯಿತು. ಎಕ್ಸ್ಪ್ಲೈನ್ ಮಾಡುವಂತಹ ರೀತಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿಯ ಕಳೆಯನ್ನು ಕಿತ್ತಿಲ್ಲ, ಒಂದು ಉಳುಮೆ ಕೂಡ ಮಾಡಿಲ್ಲ, ಸಹಜವಾಗಿ ಬೆಳೆದಿದ್ದಾವೆ ಎಲ್ಲ ಗಿಡಗಳು ಕೂಡ. ನಾವು ನಿಯರ್ಲಿ ಫೈನಲ್ ಆಗಿ ಕೇಳಿಕೊಂಡು ಆ ಅಡ್ರೆಸ್ಗೆ ಹೋದಾಗ ತೋಟದ ಹತ್ರನೇ ಹೋಗ್ತಾ ಇದ್ವಿ. ಎಂಟ್ರೆನ್ಸ್ಗೆ ಸ್ವಲ್ಪ ವೆಹಿಕಲ್ಸ್ ಕಂಡ್ವು. ಸೊ ಬಂದಿದ್ದೀವಿ ಅಂತ ಅನ್ನೋ ಕನ್ಫರ್ಮೇಷನ್ ಆಯಿತು. ನಮಗೆ ಗಾಣದಂಡಿ ಮಂಜಣ್ಣ ಹೇಳಿದ್ರಲ್ವ, ಸೊ ಅವರಿಗೆ ಫೋನ್ ಮಾಡ್ತಾನೆ ಹೋದ್ವಿ, ರೂಟ್ ಮಿಸ್ ಆಗಿಬಿಟ್ರೆ ಅಂತ ಹೇಳಿ. ಯಾಕಂದರೆ ಅದು ಡೈರೆಕ್ಟಾಗಿ ಊರುಗಳ ಮಧ್ಯೆ ಬರೋದಿಲ್ಲ, ಹೊರಗಡೆ ತೋಟದಲ್ಲಿ ಬರುತ್ತೆ ಐಕಾಂತಿಕ ಗ್ರೂಪು. ಬಟ್ ಅಲ್ಲಿ ಹೋದ್ಮೇಲೆ ನಿಜಕ್ಕೂ ಆಶ್ಚರ್ಯ, ಅಷ್ಟೊಂದು ಜನ ಬರುತ್ತಾ ಇಲ್ಲಿಗೆ. ಇಯರ್ಲಿ 2 times ಅಂತೆ ಈ ಥರ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡೋದವರು. ಇಷ್ಟೊಂದು ಜನ ಬಂದಿದ್ದಾರೆ ಅನ್ನಿಸ್ತು ನನಗೆ. UK ಸೈಡ್ನವ್ರು ತುಂಬ ಬಂದಿದ್ದರು, ಅಂದರೆ ಉತ್ತರ ಕರ್ನಾಟಕದವ್ರು ತುಂಬ ಜನ ಬಂದಿದ್ದರು. ನೀವು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಪ್ರೋಗ್ರಾಮ್ಗೆ? ಹ್ಞೂ ರೀ, ಇದು ಫಸ್ಟ್ ಟೈಮ್. ಎಲ್ಲಿಂದ ಬಂದಿದ್ದೀರಾ? ನಾವು ಬಸಾಪುರದಿಂದ ಬಂದ್ರಿ, ಹಾವೇರಿ ಜಿಲ್ಲಾದಾರ. ಹಾಂ, ಹಾವೇರಿಯಿಂದ ಬಂದಿದ್ದೀರಾ? ಅಂದರೆ ನಿಮ್ಗೆ ಯಾರು ಹೇಳಿದ್ರು ಇದು ಐಕಾಂತಿಕ ಬಗ್ಗೆ? ನಮ್ಮ ಮಗನ ಹೇಳಿದ್ರಿ. ಹೌದಾ? ಅವ್ರೆಲ್ಲ ಏನು ಮಾಡ್ತಾರ್ರಿ? ಅವರು ಆರ್ಗ್ಯಾನಿಕ್ ಕೆಲಸ ಮಾಡ್ತಾರೆ. ಹೌದಾ? ಹಾಂ ಹಂಗಾಗಿ ವರ್ಕರ್ ಮಾಡಿ ನೀವು ನೋಡ್ಬೇಕಂತ ಬಂದಿದ್ದ ಇಲ್ಲಿ? ನೋಡ್ಕೊಂತ ಬಂದ್ವಿ. ಹೌದಾ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಲ್ಲಿನ ಮಾಹಿತಿಯನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.